ಲಕ್ಷ್ಮೇಶ್ವರ ತಾಲೂಕು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮಲ್ಲಾಪುರ ಗ್ರಾಮದಲ್ಲಿರುವ ಏತನಾಳ್ ಕಾರ್ಖಾನೆ ವಿಸ್ತರಣೆ ಬದಲಾವಣೆ ತಡೆಯುವಂತೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಮಲ್ಲಾಪುರ ಗ್ರಾಮದಲ್ಲಿ ಏತನಾಳ್ ಕಾರ್ಖಾನೆ ಪ್ರಾರಂಭವಾಗಿದ್ದು, ಈ ಕಾರ್ಖಾನೆಯ ವಿರುದ್ಧ ತಾಲೂಕಿನ ಕನ್ನಡ ಪರ ಸಂಘಟನೆಗಳ ರೈತ ಸಂಘಟನೆಗಳು ಗ್ರಾಮಸ್ಥರು ಅನೇಕ ಹೋರಾಟ ನಡೆಸಿದ್ದು, ಕಾರ್ಖಾನೆಯಿಂದ ಆಗುವ ಮಾಲಿನ್ಯದ ಬಗ್ಗೆ ಪ್ರತಿಭಟನೆ ಕೂಡ ನಡೆದಿದೆ. ಇಂಥ ಸಮಯದಲ್ಲಿ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಮತ್ತೆ 50 ಎಕರೆ ಜಮೀನು ಖರೀದಿ ಮಾಡಿರುವುದು ಕಾರ್ಖಾನೆಯ ವಿಶ್ಲೇಷಣೆ ಅಥವಾ ಉಳುಮೆ ಮಾಡುವುದಕ್ಕೂ ಎಂದು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಜಮೀನಿನ ಖಾತೆ ಬದಲಾವಣೆ ಮಾಡಬಾರದು. ಯಾವ ಉದ್ದೇಶಕ್ಕೆ ಖಾತೆ ಬದಲಾವಣೆ ಆಗಿದೆ ಎಂಬುದು ಬಹಿರಂಗಗೊಳಿಸಬೇಕೆಂದು ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ತಹಶೀಲ್ದಾರ್ ಎಂ ಧನಂಜಯ ಅವರಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. ಗಮನಕ್ಕಿದೆ, ಆದರೂ ಕೂಡ ಮತ್ತೆ ಅಲ್ಲಿ ಹಿರೇಮಲ್ಲಾಪುರ ಒಂದು 100 ಮೀಟರ್ ಇಲ್ಲ ಅಷ್ಟರಲ್ಲೇ ಮತ್ತೊಂದು 50 ಎಕರೆ ಹೊಲ ಖರೀದಿ ಮಾಡಿಕೊಂಡು ಅಲ್ಲಿ ಮತ್ತೆ ಕಂಪನಿಯನ್ನು ವಿಸ್ತಾರ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಮ್ಮದು ವಿರೋಧ ಇದೆ. ಜಯ ಕನ್ನಡ ಸಂಘಟನೆ ವತಿಯಿಂದ ಅಲ್ಲಿ ಕಂಪನಿ ಪ್ರಾರಂಭ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳಿಗೂ ಒತ್ತಡವನ್ನು ರಾಜಕಾರಣಿಗಳು ಅಧಿಕಾರಿಗಳಿಗೆ ಹಾಕಿ, ನೀವು ಆ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮನ್ನು ವರ್ಗಾವಣೆ ಮಾಡ್ತೀನಿ, ನೀವು ಇನ್ನೊಂದು ಸ್ಥಳಕ್ಕೆ ನಿಮ್ಮನ್ನು ನೀರಿಲ್ಲದ ಸ್ಥಳಕ್ಕೆ ಕಳಿಸ್ತೀನಿ ಅಂತೇಳಿ ಅಧಿಕಾರಿಗಳಿಗೆ ಇದನ್ನು ಮಾಡ್ತಾ ಏನು ಸರ್ವೆ ನಂಬರಿನ ಖಾತೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದು ಸಂಪೂರ್ಣ ವಿರೋಧವಿದೆ. ಹಾಗೇನಾದರೂ ನೀವು ಕಂಪ್ನಿ ನಿರ್ಮಾಣ ಮಾಡಲೇಬೇಕು ಅನ್ನೋಂಗಿದ್ರೆ ಹಿರೇಮಲ್ಲಾಪುರ ಗ್ರಾಮದವ್ರನ್ನ ಎಲ್ಲರಿಗೂ ವಿಷಯ ಕೊಡ್ರಿ, ವಿಷಯ ಕೊಡೋದು ನಾವೆಲ್ಲರೂ ಸಹಾಯಕ್ಕೆ ಸಿದ್ಧರಿದ್ದೇವೆ. ನೀವು ಇದನ್ನು ಮನಗೊಂಡು ಅಲ್ಲಿ ಎಷ್ಟೋ ಮಕ್ಕಳ ಶಾಲೆ ಐತಿ, ಶಾಲೆಗೆ 100 ಮೀಟರ್ ಇಲ್ಲದು ಸರ್ಕಾರಿ ಸ್ಕೂಲ್ ಇದೆ. ಅಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಸ್ಕೂಲ್ ಪಕ್ಕನ ಒಂದು ಫ್ಯಾಕ್ಟ್ರಿ ನಿರ್ಮಾಣ ಆಕೈತಿ ಅಂದ್ರೆ ನಮ್ಮ ತಾಲೂಕಿನ ಪರಿಸ್ಥಿತಿ ಅಂತಲ್ಲೇ ಬಂದೈತಿ ಅಂತಂದ್ರೆ ಅಂಥ ದುರ್ದೈವ ಐತಿ. ಹಾಗಾಗಿ ನೀವೇನಾದರೂ ಈ ಖಾತೆ ಬದಲಾವಣೆ ಮಾಡಿದ್ದೆ ಆತಂದ್ರೆ ಮುಂದಿನ ದಿನಮಾನಗಳಲ್ಲಿ ಜಯ ಕರ್ನಾಟಕ ಸಂಘಟನೆ ಹಾಗೂ ಗ್ರಾಮಸ್ಥರ ವತಿಯಿಂದ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೀವಿ ಮತ್ತು ತಾಲೂಕನ್ನು ಬಂದ್ ಕರೆ ಕೊಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ಒಂದು ಮಾರಕ ಒಂದು ಕಾಯಿಲೆಯನ್ನು ಉಂಟು ಮಾಡಲಿಕ್ಕೆ ಮಲ್ಲಾಪುರಕ್ಕೆ ಬಂದೈತೆ ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ಹಿರೇಮಲ್ಲಾಪುರಕ್ಕೆ ಅದಕ್ಕಂದ್ರೆ ಭಾಳ ಎಲ್ಲ ಒಂದು 100 ಮೀಟರ್ನಾಗ ಐತಿ. ಇವತ್ತು ಅಧಿಕಾರಿಗಳು ಕೂಡ ಯಾವ ರೀತಿ ಒಳಗಂದ್ರೆ ಭಾಳ ಒತ್ತಡವನ್ನು ಅಧಿಕಾರಿಗಳು ಹೇಳ್ತಾರೆ ಅವರು ನ್ಯಾಯಗಳ ಪ್ರಸರಿಂದ. ಹಾಗಾಗಿ ಇವತ್ತು ನಮ್ಮ ಹಳ್ಳಿ ಒಂದು ಏನು ಸೊಗಡ ಅಂದ್ರೆ ಭಾಳ ಪರಿಸರ ಮತ್ತು ಜಲಮಾಲಿನ್ಯ ಅಂತೂ ಅತಿ ಶುದ್ಧವಾಗಿರ್ತಕ್ಕಂಥ ಅಂಥ ಒಂದು ಹಳ್ಳಿ ಒಳಗೆ ಇಂಥ ಕಾರ್ಖಾನೆ ನಿರ್ಮಾಣ ಆಗೋದ್ರಿಂದ ಅನೇಕ ತೊಂದರೆಗಳಾಗ್ತವೆ. ಹಾಗಾಗಿ ತಾವು ಏನು ಇವತ್ತು ತಹಸೀಲ್ದಾರ್ಗೆ ಏನು ಮನವಿಯನ್ನು ಕೊಡ್ತಾ ಇದೀವಲ್ಲ, ಯಾಕಂದ್ರೆ ಈಗ ಆಲ್ರೆಡಿ 36 ಎಕರೆ ಜಮೀನು ಖರೀದಿ ಮಾಡಿಕೊಂಡು ಫ್ಯಾಕ್ಟ್ರಿ ನಿರ್ಮಾಣ ಮಾಡಕತ್ತಾರೆ. ಮತ್ತು ಅದೇ ಒಂದು ಭಾಗದಲ್ಲಿ ಅದೇ ಗ್ರಾಮಕ್ಕೆ ಹೊಂದ್ಕೊಂಡು ಮತ್ತೆ 50 ಎಕರೆ ಜಮೀನನ್ನು ಖರೀದಿ ಮಾಡಿ ಇವತ್ತು ಮತ್ತೆ ನಾವು ಫ್ಯಾಕ್ಟ್ರಿ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಬಂದಿದ್ದಾರೆ ಅಂತ ನಾವು ಭಾವಿಸಿ ಇವತ್ತು ನಮ್ಮ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಕಾರ್ಖಾನೆಯನ್ನು ಅಲ್ಲಿ ನಿರ್ಮಿಸಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಹಾಗಾಗಿ ಏನು ರೈತರ ಒಂದು ಜಮೀನು ಏನು ಫಲವತ್ತತೆ ಭೂಮಿ ಅದು ಎರಿ ಭೂಮಿ, ಅಂಥ ಭೂಮಿಯನ್ನು ಇವತ್ತು ಕಬಳಿಸಿ ಇವತ್ತು ಫ್ಯಾಕ್ಟ್ರಿ ನಿರ್ಮಾಣ ಮಾಡೋದ್ರಿಂದ ಅನೇಕ ಜಲಮಾಲಿನ್ಯ ಪರಿಸರ ಮಾಲಿನ್ಯ ಇವತ್ತು ಭಾಳ ವಿಕೋಪವಾಗುವಂಥ ಒಂದು ಕಾಲ ಬಂತು. ಈಗ ಏನು ಸದ್ಯ ಪ್ರೆಸೆಂಟ್ ಕೊಪ್ಪಳ ಭಾಗದಾಗ ಇವತ್ತು ತಾವೆಲ್ಲ ನೋಡಿದ್ರೆ ಸೋಷಿಯಲ್ ಮೀಡಿಯಾದಾಗ ಸಾಕಷ್ಟು ಏನು ಹಿರೇಬಗನಾಳ ಒಂದು ಊರೊಳಗೆ ಇವತ್ತು ಯಾವ ರೀತಿ ಒಳಗೆ ಸಮಸ್ಯೆ ಆಗ್ತೈತೆ ಅನ್ನೋದು ತಾವೆಲ್ಲ ಸೋಷಿಯಲ್ ಮೀಡಿಯಾದಾಗ ನೋಡಿದ್ದೀರಿ. ಹಾಗಾಗಿ ಅಂಥ ಒಂದು ದುಸ್ಥಿತಿ ನಮ್ಮ ಗ್ರಾಮಕ್ಕಾಗಲಿ ನಮ್ಮ ತಾಲೂಕಿಗಾಗಲಿ ಬರಬಾರ್ದು ಅಂತೇಳಿ ನಾವು ಭಾವಿಸ್ತಿದ್ವಿ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಖಾತೆ ಬದಲಾವಣೆಯನ್ನು ಮಾಡಬಾರ್ದು ಅಂತ ನಮ್ಮ ಇಡೀ ಜಯ ಕರ್ನಾಟಕ ಸಂಘಟನೆ ಹಾಗೂ ಹಿರೇಮಲ್ಲಾಪುರ ಗ್ರಾಮಸ್ಥರಿಂದ ನಾವು ತಕರಾರನ್ನು ಕೊಟ್ಟಿದ್ದೀವಿ. ದಯವಿಟ್ಟು ತಾವು ಪತ್ರಿಕೆ ಮಾಧ್ಯಮದವರು ಇದನ್ನು ಎಲ್ಲಿ ತನಕ ಮುಟ್ಟಿಸಬೇಕಂದ್ರೆ ನಮ್ಮ ಗ್ರಾಮಸ್ಥರಿಗೆ ಒಂದು ನ್ಯಾಯವನ್ನು ದೊರಕಿಸುವವರೆಗೂ ತಾವು ನಮ್ಮಿಂದ ಬೆನ್ನಾಗಿ ಇರಬೇಕಂತೇಳಿ ತಾವು ಬಯಸ್ತೀವಿ. ಜೈ ಹಿಂದ್ ಜಯ ಕರ್ನಾಟಕ. ಮತ್ತೆ ವರದಿ ಹನುಮಂತ ಕೋಣಿಸಾಗರ, ಲಕ್ಷ್ಮೇಶ್ವರ.